ಬರೋಬ್ಬರಿ 16 ವರ್ಷಗಳ ಬಳಿಕ ಜನಗಣತಿ ಕಾರ್ಯ ಆರಂಭ. ಮನೆ ಮನೆಗೆ ಭೇಟಿ ನೀಡಿ ಡಿಸಿಯಿಂದ ಗಣತಿ ಬಗ್ಗೆ ಅರಿವು. ಮೊಬೈಲ್ನಲ್ಲೇ ಗಣತಿ ಕಾರ್ಯ ಮಾಡುವಂತೆ ಡಿಸಿ ಮನವಿ. ದೇಶಾದ್ಯಂತ ಬರೋಬ್ಬರಿ 16 ವರ್ಷಗಳ ಬಳಿಕ ಜನಗಣತಿ ಕಾರ್ಯ ಆರಂಭವಾಗಿದ್ದು, ಈ ಬಾರಿಯ ಗಣತಿ ಸಂಪೂರ್ಣ ಡಿಜಿಟಲ್ ಆಗಿದ್ದು, ಮನೆಯಲ್ಲೇ ಕುಳಿತು ಜನಗಣತಿ ಕಾರ್ಯ ಮಾಡಬಹುದಾಗಿದೆ. ಇತ್ತ ತುಮಕೂರಿನಲ್ಲಿಯೂ ಕೂಡ ಗಣತಿಯ ಬಗ್ಗೆ ಮೊಬೈಲ್ ಮೂಲಕವೇ ಅತಿ ಸುಲಭವಾಗಿ ಸ್ವಯಂ ನೋಂದಣಿ ಮಾಡುವ ಬಗ್ಗೆ ಸ್ವತಃ ಡಿಸಿ ಅವರೇ ಫೀಲ್ಡ್ಗೆ ಇಳಿದಿದ್ದು, ಜನರೇ ಮೊಬೈಲ್ ಮೂಲಕ ತಮ್ಮ ಗಣತಿಯನ್ನ ಮುಗಿಸಬಹುದು ಎಂದು ಅರಿವನ್ನ ಮೂಡಿಸಿ ಜನರಿಂದಲೇ ಸ್ವಯಂ ಗಣತಿಯನ್ನ ಮಾಡಿಸಲಾಯಿತು. ಇನ್ನು ಇಂದು ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಅಧಿಕಾರಿಗಳೊಂದಿಗೆ ಮನೆ ಮನೆಗೆ ಭೇಟಿಯನ್ನ ನೀಡಿ ಸ್ವಯಂ ಗಣತಿಯಲ್ಲಿ ನೋಂದಣಿಯಾಗುವುದರ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ಜನರಿಗೆ ಮಾಹಿತಿಯನ್ನ ನೀಡಿ ಗಣತಿಯ ಬಗ್ಗೆ ಅರಿವನ್ನ ಮೂಡಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್, ಭಾರತದಲ್ಲಿ ಗಣತಿ ತುಂಬಾ ಮುಖ್ಯ. ಯಾಕಂದ್ರೆ ಗಣತಿಯ ಮೂಲಕ ದೇಶದ ಜನಸಂಖ್ಯೆ ಮುಂತಾದ ಮಾಹಿತಿಯನ್ನ ಪಡೆದುಕೊಳ್ಳಲು ಅವಶ್ಯಕ. ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ಗಣತಿ ಮಾಡುವವರೆಗೂ ಕೂಡ ಕಾಯದೆ ಜನರೇ ಗಣತಿಯಲ್ಲಿ ಸ್ವಯಂ ನೋಂದಣಿಯನ್ನ ಮಾಡಿಕೊಳ್ಳಿ ಎಂದು ಕರೆ ನೀಡಿದ್ರು. ಸರ್ಕಾರದ ವೆಬ್ಸೈಟ್ನಲ್ಲಿ ಮನೆಯ ಮುಖ್ಯಸ್ಥರೇ ಎಲ್ಲರ ವಿವರಗಳನ್ನ ಹಾಕಿ ಗಣತಿ ಮುಗಿಸಬಹುದು ಎಂದು ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಮಕೂರು ಸಿಟಿ ವಾರ್ಡ್ ನಂಬರ್ 27 ಅಶೋಕ್ ನಗರಲ್ಲಿ ಇದ್ದೀವಿ. ಉದ್ದೇಶ ಸೆಲ್ಫ್ ಎನ್ಯೂಮರೇಷನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ನಿಮಗೆ ಗೊತ್ತಿರುವ ವಿಚಾರ, ಸೆನ್ಸಸ್ ಪ್ರಾರಂಭವಾಗಿದೆ ಅಧಿಕೃತವಾಗಿ. ಈಗ ಸೆಲ್ಫ್ ಎನ್ಯೂಮರೇಷನ್ಗೆ ಅವಕಾಶ ಇದೆ ಏಪ್ರಿಲ್ 1 14 ತನಕ. ಈಗ ನಿಮಗೆಲ್ಲ ಪ್ರಶ್ನೆ ಇರ್ಬೋದು, ಯಾಕೆ ಸೆನ್ಸಸ್ ಮಾಡಬೇಕು ಅಂತ. ಒಂದು, ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋ ಮಾಹಿತಿ ನಮಗೆ ಬೇಕು. ಒಂದು. ಎರಡನೇದು, ಅವ್ರದ್ದು ಸೋಷಿಯೋ ಎಕನಾಮಿಕ್ ಕಂಡೀಷನ್ಸು, ಡೆಮೋಗ್ರಫಿಯನ್ನು ಕ್ಯಾಪ್ಚರ್ ಮಾಡಿದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಕೆಲಸಗಳಿಗಾಗಲಿ ಅಥವಾ ಪಾಲಿಸಿ ಮೇಕಿಂಗ್ಗೆ ಅದು ಅನುಕೂಲ ಆಗುತ್ತದೆ. ಸೊ ಎವ್ರಿ 10 years ನಮಗೆ ಸೆನ್ಸಸ್ ಆಗುತ್ತದೆ. ಸೊ ಫಸ್ಟ್ ಸೆನ್ಸಸ್ ಆಫ್ ಇಂಡಿಯಾ ವಾಸ್ ಡನ್ ಇನ್ 1872. ಇದು ಸೆನ್ಸಸ್ ಆಫ್ ಇಂಡಿಯಾದು ಆ್ಯಕ್ಟ್ ಇದೆ, 1948 ಆ್ಯಕ್ಟ್ ಇದೆ, ಮತ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಸೆನ್ಸಸ್ ಬಗ್ಗೆ. ಸೊ ಅದು ಪ್ರಕಾರ ಈಗ ಸೆನ್ಸಸ್ಸು ಈ ವರ್ಷ ಅಂದರೆ 2026-27 ನಾವು ಮಾಡ್ತಾ ಇದ್ದೀವಿ. ಈಗ ಹೌಸ್ ಲಿಸ್ಟಿಂಗ್ ಒಂದು ಪ್ರಾಸೆಸ್ಸಲ್ಲಿ ಇದ್ದೀವಿ. ಸೆಲ್ಫ್ ಎನ್ಯೂಮರೇಷನ್ ಪ್ರಾಸೆಸ್ಸನ್ನು ಭಾಳ ಸುಲಭವಾಗಿ ತಾವು ಮಾಡ್ಬೋದು. sc.census.gov.in. ನಾನು ರಿಪೀಟ್ ಮಾಡ್ತೀನಿ, sc.census.gov.in. ಈ ಲಿಂಕಿಗೆ ತಾವು ಹೋದರೆ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಯಾರಿದ್ದೀರಾ ಅವರು ಫೋನ್ ನಂಬರ್ ಕೊಟ್ಟು OTPಯನ್ನು ಎಂಟ್ರಿ ಮಾಡಿದ ತಕ್ಷಣ ಯಾವ ಲೊಕ್ಯಾಲಿಟಿಯಲ್ಲಿ ಇದ್ದೀರಾ ಅನ್ನೋ ಪಿನ್ ಕೋಡನ್ನು ತಾವು ಎಂಟ್ರಿ ಮಾಡಿದರೆ ಗೂಗಲ್ ಮ್ಯಾಪ್ಸಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಅದು ಪಿನ್ನನ್ನು ಡ್ರಾಪ್ ಮಾಡಬಹುದು ನಿಮ್ಮ ಮನೆಗೆ. ಅದು ಆದ ತಕ್ಷಣ ನಿಮ್ಮ ಮನೆಯದು ಬಗ್ಗೆ ಕೆಲವು ಬೇಸಿಕ್ ಡೀಟೇಲ್ಸ್, ಸಮ್ 33 ಕ್ವೆಶ್ಚನ್ಸ್ ಇದೆ. ಬೇಸಿಕ್ ಕ್ವೆಶ್ಚನ್ಸ್ ಅಂದರೆ ನಿಮ್ಮದು ಫ್ಲೋರ್ ಟೈಲ್ಸ್ ಯಾವ ರೀತಿಯಲ್ಲಿದೆ, ರೂಫ್ ಯಾವ ರೀತಿಯಲ್ಲಿದೆ, ನಿಮಗೆ ಸೆಪ್ರೇಟ್ ಟಾಯ್ಲೆಟ್ಸ್ ಇದೆಯಾ, ಟಾಯ್ಲೆಟ್ಸ್ಗೆ ನೀರು ಬರ್ತಾ ಇದೆಯಾ, ಮತ್ತು ನಿಮ್ಮದು ಚರಂಡಿ ವ್ಯವಸ್ಥೆ ಹೇಗಿದೆ, ಗ್ಯಾಸ್ ಕನೆಕ್ಷನ್ ಇದೆಯಾ, ಸೆಪ್ರೇಟ್ ಕಿಚನ್ ಇದೆಯಾ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆಯಾ, ಮತ್ತು ಇಂಟರ್ನೆಟ್ ಇದೆಯಾ, ಕಾರು ವೆಹಿಕಲ್ಸ್ ಇದೆಯಾ. ಸೊ ಈ ಥರ ಕೆಲವು ಬೇಸಿಕ್ ಕ್ವೆಶ್ಚನ್ಸ್ ಇದೆ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಈ ಥರ ಕ್ವೆಶ್ಚನ್ಸು. ಇದು ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 3 minutesಲ್ಲಿ ತಾವು ಮಾಡಿ ಮುಗಿಸ್ಬೋದು. ಈಗ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ, ಕೋವಿಡ್ ಆದಮೇಲೆ ಪ್ರತಿ ಮನೆಯಲ್ಲಿ ಕೂಡ ಒಂದು ಸ್ಮಾರ್ಟ್ಫೋನ್ ಇದೆ. ಸ್ಮಾರ್ಟ್ಫೋನಲ್ಲಿ ನಿಮಗೆ ಮೊಬೈಲಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದೆ. ಸೊ ಒಂದು 3 minutes ತಾವು ಎಲ್ಲರೂ ಕೂಡ ಇವತ್ತು ಮೀಸಲಿಟ್ಟು ಈ ಒಂದು ಸೆಲ್ಫ್ ಎನ್ಯೂಮರೇಷನನ್ನು ತಾವೇ ಮಾಡ್ಬೋದು. ಈಗ ಕೆಲವರಿಗೆ ಮಾಡೋಕ್ಕಾಗಲ್ಲ. ಮುಂದಿನ ಪ್ರಶ್ನೆ ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಏನು ಚಿಂತೆ ಬೇಡ. ಪ್ರತಿಯೊಂದು ಮನೆಗೆ ಕೂಡ ನಮ್ಮ ಎನ್ಯೂಮರೇಟರ್ಸ್ ಭೇಟಿ ಮಾಡೇ ಮಾಡ್ತಾರೆ. ಸೊ ತಾವು ಈಗಾಗಲೇ ಮೊಬೈಲ್ ಇತ್ತು, ತಾವು ಮಾಡಿ ಮುಗಿಸಿದ್ರೆ ಒಂದು ನಂಬರ್ ಬರುತ್ತೆ, ಕನ್ಫರ್ಮೇಷನ್ ನಂಬರ್. ಅದನ್ನು ಎನ್ಯೂಮರೇಟರ್ ಹತ್ರ ಹೇಳಿದರೆ ಮತ್ತೆ ಅವರು ಪ್ರಶ್ನೆಗಳು ಕೇಳಲ್ಲ, ನೆಕ್ಸ್ಟ್ ಮನೆಗೆ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೌಸ್ ಟು ಹೌಸ್ ವಿಸಿಟಲ್ಲಿ ಎನ್ಯೂಮರೇಟರ್ಸ್ ಬಂದು ಮತ್ತೊಮ್ಮೆ ನಿಮಗೆ ಈ 33 ಪ್ರಶ್ನೆಗಳನ್ನು ಕೇಳ್ತಾರೆ.
ಸೊ ನಾನು ಜಿಲ್ಲಾಡಳಿತ ಪರವಾಗಿ ಮನವಿ ಮಾಡುವುದು ಏನಂತ ಹೇಳಿದ್ರೆ, ಅದು ಯಾವುದೇ ಮನೆ ಇರಲಿ, ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಮ್ಮ ಸಿಟಿಯಲ್ಲಿ ದಯವಿಟ್ಟು ಸೆಲ್ಫ್ ಎನ್ಯೂಮರೇಷನನ್ನು ಮಾಡಿ se.census.gov.in. ಇನ್ನು ಮೊಬೈಲ್ನಲ್ಲಿಯೇ ಗಣತಿ ಮಾಡಿ ಹಿರಿಯ ನಾಗರಿಕರು ಮಾಡಿದ್ದು, ಇದು ಮನೆಯ ಮುಂದೆ ಯಾರಾದ್ರೂ ಬಂದು ಗಣತಿ ಮಾಡಬೇಕೆನ್ನುವುದನ್ನ ತಪ್ಪಿಸುವ ಸಲುವಾಗಿ ಸರ್ಕಾರ ಮಾಡಿರುವ ಕೆಲಸ ನಿಜಕ್ಕೂ ಕೂಡ ಸುಲಭ ಆಗಿದೆ. ಇನ್ನು ಇದೀಗ ಡಿಸಿ ಅವರ ಮಾರ್ಗದರ್ಶನದಂತೆ ನನ್ನ ಮೊಬೈಲ್ನಲ್ಲಿಯೇ ನಮ್ಮ ಮನೆಯ ಗಣತಿಯ ಬಗ್ಗೆ ನೋಂದಣಿ ಮಾಡಿ ಗಣತಿಯನ್ನ ಮುಗಿಸಿದ್ದೇನೆ. ಇದರಲ್ಲಿ ಯಾವುದೂ ಕೂಡ ಕಷ್ಟ ಇಲ್ಲ, ತುಂಬಾ ಸುಲಭವಾಗಿ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಬಗ್ಗೆ ಬಂದು ನಮ್ಮನ್ನ ಕೇಳಿದ್ರು, ಎಲ್ಲ ಹೇಳ್ಕೊಟ್ರು ಅವರು. ನಮಗೆಲ್ಲ ಗೊತ್ತಿರಲಿಲ್ಲ, ತುಂಬ ಈಸಿಯಾಗಿತ್ತು. ನೀವು ಮಾಡಿ ಈ ಥರ ಸೆನ್ಸಸ್ ಮಾಡಿಂದ ತುಂಬ ಒಳ್ಳೆಯ ಪ್ರೋಗ್ರಾಮ್ ಇದು ಅಂತ ನನಗನ್ಸುತ್ತೆ. ದೇಶದ ಹಿತದೃಷ್ಟಿಯಿಂದ ಈ ಸೆನ್ಸಸ್ ಮಾಡೋದು ತುಂಬ ಉಪಯೋಗ ಆಗುತ್ತೆ, ನಮ್ಗಳಿಗೆ ಉಪಯೋಗ ಆಗುತ್ತೆ, ನಾವು ಸಾರ್ವಜನಿಕರಿಗೆ ನಮ್ಗಳಿಗೆ ಉಪಯೋಗ ಆಗುತ್ತೆ. ಸವಲತ್ತುಗಳ ಬಗ್ಗೆ ಎಲ್ಲ ಹೇಳ್ಕೊಟ್ರು, ಯಾವ ಥರ ಮಾಡಬೇಕು, ಇದು ಡಿಜಿಟಲ್ ಇದನ್ನು ಫೋನಿಂದ ನಾವು ಹೆಂಗೆ ಮಾಡ್ಬೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಎಲ್ಲ ನೀವು ಇದೇ ಥರ ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ಈಗ ನಿಮಗೆ ಸೆನ್ಸಸ್ ಮಾಡಿದ್ದು ಈಸಿ ಆಯಿತಾ ಕಷ್ಟ ಆಯಿತಾ ಮೊಬೈಲಲ್ಲಿ? ಇಲ್ಲ, ಮೊಬೈಲಿಂದ ಈಸಿ ಆಗುತ್ತೆ. ಆ್ಯಕ್ಚುಲಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಮಾಡೋದು. ಎಲ್ಲ ಇವ್ರು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಮತ್ತು ಮನೆ ಮನೆಗೂ ಭೇಟಿ ಕೊಡ್ತಾರೆ ಅಂತಲೂ ಹೇಳಿದ್ದಾರೆ. ಗೊತ್ತಾಗ್ದಲ್ಲೇ ಇರೋರು ಅದರಿಂದನೂ ಮಾಡ್ಬೋದು. ಇದೆಲ್ಲ ಗೊತ್ತಿರೋರು ಸಾಮಾನ್ಯವಾಗಿ ಮೊಬೈಲ್ಗಳು ಇರುತ್ತೆ, ಮಾಡ್ಬೋದು, ನೀವು ಈಸಿಯಾಗಿ ಮಾಡ್ಬೋದು. ಇನ್ನು ಈ ಬಗ್ಗೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಮಾತನಾಡಿ, ತುಮಕೂರಿನಲ್ಲಿ ಏಪ್ರಿಲ್ 1ರಿಂದ ಮೊಬೈಲ್ನಲ್ಲಿಯೇ ಗಣತಿ ಬಗ್ಗೆ ನೋಂದಣಿ ಮಾಡಿಸಲು ಶುರು ಮಾಡಿದ್ದೇವೆ. ಇಂದು ಖುದ್ದಾಗಿ ಸ್ಥಳಕ್ಕೆ ಪರಿಶೀಲನೆಗಾಗಿ ಡಿಸಿ ಮೇಡಂ ಬಂದು ಗಣತಿ ಬಗ್ಗೆ ಅರಿವನ್ನ ಮೂಡಿಸಿ, ಜನರಿಂದಲೇ ಮೊಬೈಲ್ನಲ್ಲಿ ಗಣತಿ ಬಗ್ಗೆ ಮಾಹಿತಿಯನ್ನ ತುಂಬಿಸಿ ಅವರಿಂದಲೇ ಸ್ವಯಂ ನೋಂದಣಿಯನ್ನ ಮಾಡಿಸಿದ್ದಾರೆ. ಎಲ್ಲರೂ ಕೂಡ ಮೊಬೈಲ್ನಲ್ಲಿಯೇ ಗಣತಿ ಬಗ್ಗೆ ನೋಂದಣಿ ಮಾಡಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದು ಜನರಲ್ಲಿ ಮನವಿ ಮಾಡಿದ್ರು. ಇವತ್ತಿನ ದಿವಸ ನಾವು ಏಪ್ರಿಲ್ 1ಕ್ಕೆ ಶುರುವಾಯಿತು. ನಾವು ಏಪ್ರಿಲ್ 1ಕ್ಕೆ ಎಲ್ಲ ಸಿಬ್ಬಂದಿಗಳಿಂದ ಮಾಡಿಸಿದ್ದೀವಿ. ಇವತ್ತು ಅಶೋಕ್ ನಗರ ವಾರ್ಡಲ್ಲಿ ಮನೆಯ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ನಾವು ಮಾಡ್ತಿರುವ ಜನಗಣತಿಯನ್ನು ಸೂಪರ್ವೈಸ್ ಮಾಡೋಕ್ಕೆ ಖುದ್ದು ಬಂದು ಪರಿಶೀಲನೆ ಮಾಡಿರ್ತಾರೆ. ಎಲ್ಲ ಹಿರಿಯ ನಾಗರಿಕರು ತಮ್ಮ ತಮ್ಮ ಮೊಬೈಲ್ಗಳಿಂದನೇ ಆ ಒಂದು ಸಿಸ್ಟಮ್ನ ತಗೊಂಡು ಅವರಾಗವರೇ ಮಾಡಿ ಒಂದು 4 ಮನೆ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಇದನ್ನು ಜಿಲ್ಲಾಧಿಕಾರಿಗಳು ಸಹಿತ ನೋಡಿ ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ತಾವು ಖುದ್ದಾಗಿ ಪರಿಶೀಲನೆ ಮಾಡಿರ್ತಾರೆ. ಇನ್ನು ಮುಂದೆ ಅಂದರೆ ಏಪ್ರಿಲ್ 15ರವರೆಗೂ ತಾವು ಖುದ್ದಾಗಿ ಮಾಡ್ಬೋದು. 16ರ ನಂತರ ನಮ್ಮ ಎನ್ಯೂಮರೇಟರ್ಸು ತಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ. ರೆಫರೆನ್ಸ್ ID ಅಂತ ಒಂದಿರುತ್ತೆ, ಅದನ್ನು ತಾವು ಅವ್ರಿಗೆ ತೋರಿಸ್ಬೇಕು. ತಾವು ತೋರಿಸಿದ್ರೆ ಅವ್ರು ಮುಂದಿನ ಮನೆಗಳಿಗೆ ಹೋಗ್ತಾರೆ. ತಾವು ತೋರಿಸಿಲ್ಲ ಅಂದರೆ ತಾವು ಮಾಡಿಲ್ಲ ಅಂತ ಲೆಕ್ಕ. ಹಾಗಾಗಿ ನಮ್ಮ ಎನ್ಯೂಮರೇಟರ್ಸು ಸೂಪರ್ವೈಸರ್ ಅಲ್ಲಿಗೆ ಬಂದಾಗ ತಾವು ದಯವಿಟ್ಟು ರೆಫರೆನ್ಸ್ ID ತೋರಿಸ್ಬೇಕು. ಮತ್ತು ID ಕಾರ್ಡ್ ಹಾಕ್ಕೊಂಡು ಬರ್ತಾರೆ ನಮ್ಮ ಎನ್ಯೂಮರೇಟರ್ಸು ಸೂಪರ್ವೈಸರ್ಸು. ತಾವು ID ಕಾರ್ಡ್ನ ಚೆಕ್ ಮಾಡಿ ದಯಮಾಡಿ ತಮ್ಮೆಲ್ಲರ ಒಂದು ಜನಗಣತಿಯನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಸವಿನಯ ಪ್ರಾರ್ಥನೆ ಮಾಡ್ಕೊತೀನಿ. ಇನ್ನು ಮನೆ ಮನೆಗೆ ಭೇಟಿ ನೀಡಿ ಸ್ವಯಂ ಗಣತಿ ಬಗ್ಗೆ ಅರಿವನ್ನ ಮೂಡಿಸಲು ಡಿಸಿ ಶುಭ ಕಲ್ಯಾಣ್, ಮಹಾನಗರ ಪಾಲಿಕೆ ಆಯುಕ್ತರಾದ ಶುಭಾ ಮತ್ತಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಖುದ್ದು ಮನೆ ಮುಂದೆ ನಿಂತು ಗಣತಿ ಕಾರ್ಯ ಮಾಡಿಸಿ ಅರಿವನ್ನ ಮೂಡಿಸಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.